ಬರ್ಲಿ ತಡ್ರಿ. ಏನು ಬೇಡ ನಡಿ. ಅಲ್ರಿ ಹಂಗಂತೇಳಿ ಹಂಗೆ ಹೋದ್ರೆ ಹೆಂಗೆ? ಒಂದ್ಸಲ ಅತ್ತೇರಿಗೆ ಹೇಳಿ ಹೋಗ್ಬೇಕಿತ್ರಿ, ಅವ್ರಿಗೆ ಬೇಜಾರಾಗಂಗಿಲ್ಲನ. ಅದು ಅವ್ರ ಮನ್ಯಾಗ ಇಲ್ದೇ ಇರೋ ಹೊತ್ತಿನ ನೀವು ಕರ್ಕೊಂಡು ಹೋಗೋದಂದ್ರೆ ಬೇಡ ಬೇಡ. ಸರಿ ಆತು, ಅವು ಬರಲಿ, ಬಂದ್ಮೇಲೆ ಹೇಳೇ ಕರ್ಕೊಂಡು ಹೋಗ್ಯಾನತ. ಸರಿ ಅಲ್ಲ ಹೋಗ್ಬೇಕಂದೆ, ಆದ್ರೆ ಈಗ ಹೀಗೆ ಹೋಗ್ಬೇಕಂತ ಏನು ಅನ್ಲಿಲ್ಲ ನಾನು. ಆದ್ರೆ ನಾನು ನಿನಗೆ ಈಗೇ ಹೋಗಂತೀನಿ ಏನು? ನಾನು ಯಾಕೆ ಹೋಗಂತ ಅದೇನಂದ್ರೆ ಒಂದು ಅರ್ಥ ಇರ್ತದೆ ಅದಕ್ಕೆ. ನಮ್ಮವ್ವ ಇವತ್ತು ನಿನ್ನ ಬಿಟ್ಟು ಅನುಮನಿಗೆ ಹೋದ್ಲು, ನನಗೆ ಬಿಟ್ಟು ಹೋದ್ಲು ಅಂತ ಬೇಜಾರಿಲ್ಲ, ಯಾವ ಕಾರಣಕ್ಕೆ ಬಿಟ್ಟು ಹೋದ್ಲಲ್ಲ ಅದೇ ಯಾಕೋ ಬೇಜಾರಾಗ್ತಿರೋದು. ಹೇಳೋರೇನು ಸಾವಿರ ಹೇಳ್ತಾರೆ, ಹೇಳ್ಕಿ ಮಾತು ಕೇಳೋರ್ದು ಬುದ್ಧಿಗಟ್ಟಿರ್ಬೇಕು ಮೊದಲು. ಯಾಕೋ ಒಂಥರ ಸರಿ ಅನ್ನಿಸ್ಲಿಲ್ಲ ನನಗೆ ಯಾಕೆ, ಅದಕ್ಕೆ ಇರಲಿ, ನಾ ಎಲ್ಲ ಕಳಿಸ್ತೀನಿ, ನೀ ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಸರಿ ಹೊತ್ತು ಭಾಳ ಆಯ್ತು, ಮಾವರಿಗೆ ಚಾ ಕೊಡ್ಬೇಕು, ನಾನು ಚಾ ಕೊಟ್ಟು ಬರ್ತೀನಿ ತಡ್ರಿ. ಸರಿ, ನನಗೊಂದು ಸ್ವಲ್ಪ ತುಂಬ ಹಂಗೆ ಒಂದೆರಡು ಟೋಸ್ಟ್ ಇದ್ರೆ ತುಂಬ, ಯಾಕೆ ಹೊಟ್ಟೆಸ್ತಂಗೆ ಐತಿ. ಮಧ್ಯಾಹ್ನ ಬರೀ ಅನ್ನ ಕಟ್ಟಿದ್ದಿ, ಅನ್ನ ಒಂದು ಸ್ವಲ್ಪ ತಿಂದೆ, ಅದೇ ಹೊಟ್ಟೆಸ್ತಂಗೆ ಆಗ್ಬಿಟ್ಟೈತಿ. ಅಶ್ವಿನಿ ಎಲ್ಲೂ ಹೇಳ ಕಂಡೇ ಇಲ್ಲಲ್ಲ? ಏನಪ್ಪ ಓದ್ಕೊಳಕತ್ತಿರ್ಬೇಕಕ್ಕೆ. ಆಕೆ ಇಷ್ಟೊಂದು ಇದ್ರೊಳಗೆ ಕುಂದ್ರಲಂಗೆ ನಿಂದ್ರಲಂಗೆ ಓದ್ಕೋತಿದ್ದಾಳನ? ಅಯ್ಯೋ ಯಾರಿಗೆ ಕೂತ್ರಿ, ಏನಾರ ಎಕ್ಸಾಮ್ ಇರ್ಬೋದು ಅಂತಿದ್ಲು, ಒಟ್ಟು ಎಕ್ಸಾಮ್ ಅದಾವು ಅಂತೇಳಿ ಅದಕ್ಕೆ ಏನಾರು ಓದ್ಕೊಳಕತ್ತಿರ್ಬೇಕು ಬಿಡು. ಹೋಗ್ಲಿ, ನೀವು ಬೇಕಾದ್ರೆ ಹೋಗಿ ನೋಡ್ರಿ, ಇದ್ಲಂದ್ರೆ ಮಾತಾಡ್ಸ್ರಿ, ಕರ್ಕೊಂಬರ್ರಿ, ಎಲ್ಲರಿಗೂ ಸೇರಿ ಚಾ ಮಾಡ್ತೀನಿ. ಆಯ್ತು, ಆಕಿನೂ ಕರ್ಕೊಂಡೇ ಬರ್ತೀನಿ, ಹೋಗಿ. ಏನು ಮಾಡಕತ್ತತ್ಲಿ ನಮ್ಮ ಅಶ್ವಿನಿ? ಅಯ್ಯೋ ದೇವ್ರಿ, ಯಾಕ್ರಿ ಅಲ್ಲ ಅಷ್ಟು ಹಾಕೊಂಡ ಆಸ್ತಿ ಐತಿ, ಏನು ಕುಂತು ತಿಂದ್ರು ಕರ್ಗೋದಲ್ಲಪ್ಪ, ಅಷ್ಟು ಆಸ್ತಿ ಐತಿ, ಯಾಕೆ ಲೇಟ್ ಆಕತ್ರಿ? ಮತ್ತೆ ಮಗ ನಮ್ಮ ಮಕ್ಕಳೇ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಇಲ್ಲಿಲ್ರಿ ಅಕ್ಕ, ಮಕ್ಕಳು ಯಾರು ಅಂದಿದ್ದು ನಿಮ್ಗೆ ಆಗಲ್ಲ ಅಂತೇಳಿ? ಏನು ತೊಂದರೆ ಇಲ್ಲ, ಅಕ್ಕವ ಎಲ್ಲ ಮಕ್ಕಳು ಆಗ್ತಾವ, ಅದೆಲ್ಲ ಏನು ಬಂದಿಲ್ರಿ ಅಕ್ಕವ್. ಅಲ್ಲ ಅಕ್ಕವ್ ಬಿಡ್ರಿ, ಆಗಲ್ಲ ಅಂತ ನಾನು ಏನು ಅಂದಿಲ್ಲ, ಆದರೆ ಹೇಳಿದೆ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅದಕ್ಕೆ ಹೇಳಿದೆ ರೀಪ, ಅಷ್ಟೇ, ಮತ್ತೇನಿಲ್ಲ. ಪಾಪ ನೋಡ್ರಿ, ನಿಮ್ದೀಗ 5-6 ಆಫೀಸ್ ಅದಾವು, ಅಷ್ಟು ಹಾಕೊಂಡು ಆಸ್ತಿ ಐತಿ, ವಾರಸ್ದಾರ ಇಲ್ದಂಗೆ ಆಗಬಾರ್ದು ನೋಡ್ರಿ, ಅದಕ್ಕೆ ಹೇಳಿದೆ. ಹಂಗೇನಾರಾದ್ರೆ ಏನು ಮಾಡ್ತೀರಪ್ಪ ಅಂದೆ ಅಷ್ಟೇ, ಮತ್ತೇನಿಲ್ಲ. ಇಲ್ಲ ನಮ್ಮ ಮನೆಯವ್ರು ಅದೇ ಅಂದಾರ, ದವಾಖಾನೆ ತೋರಿಸುನು, ಎಂತ ಬೇಕಂತ ದವಾಖಾನಿಗಾದರೂ ತೋರಿಸುನು, ಒಟ್ಟೆ ಆಗ್ದಂಗಂದ್ರೆ ಏನಿರಲ್ಲ, ಹಂಗುತ್ತ ಮಿಕ್ಕಿ ಆಗಲೇ ಇಲ್ಲ ಅಂದ್ರೆ ದತ್ತಕ್ಕೆ ತೊಗೊಳ್ಳೋಣಂತ ಒಂದು ಯಾವ್ದಾರ ಕ್ವಶನ್ ಅನ್ನಕತ್ತಿದ್ರಪ್ಪ. ನನಗೂ ಬೆಳಗ್ಗೆ ರಾತ್ರಿ ಇದ್ರ ಬಗ್ಗೆನೇ ಯೋಚನೆ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತೆ ನೋಡ್ರಿ. ಇವರು ಮೊದಲೇನು ತಪ್ಪು ಮಾಡ್ಯಾರಪ್ಪ ಅಂದರೆ, ಮೊದಲಿಂದಾನು ಇವರು ಮಕ್ಕಳ ಬಗ್ಗೆ ವಿಚಾರನೇ ಮಾಡಿಲ್ಲ. ಅದೇನು ಸುಡುಗಾಡ ಪ್ಲಾನಿಂಗ್ ಏನಾಯ್ತು ಯಾರಿಗೆ ಗೊತ್ತು, ಹಾಕೋಬಿಡ ಅನ್ಕೊಂತ ಬಿಟ್ಬಿಟ್ಟಾರ. ಈಗ ಬ್ಯಾಡ ಅನ್ಕೊಂತ ಇವ್ರು ಅಂಗಡ್ಯಾಗ ತಂದಂಗೆ ಅಂತ ತಿಳ್ಕೊಂಡ್ಬಿಟ್ಟಾರ. ಮಕ್ಕಳು ಮರಿ ಅಂದರೆ ಅವೆಲ್ಲ ದೇವ್ರು ಕೊಡೋ ವರ, ಇವ್ರು ಹಿಂಗೆ ಪ್ಲ್ಯಾನ್ ಮಾಡ್ಕೊತ ಕುಂತು ಈಗ ಬೇಕಂದ್ರೆ ಆಗ್ಬೇಕಲ್ಲ, ದೇವರು ನೋಡ್ತಾನೆ ಎಲ್ಲ. ಆಮೇಲೆ ವಿಚಾರ ಗೊತ್ತಾಯ್ತು ಇವ್ರು ಇಂಥದ್ದು ಮಾಡಾಕತ್ತಾರ ಅಂತೇಳಿ, ಅವಾಗ ಬಾಯಿಗೆ ಬಂದಂಗೆ ಬೇದ ಮತ್ತೆ ಕರ್ಕೊಂಡು ಹೋದೆ. ಆದ್ರೆ ಏನು ಮಾಡ್ಬೇಕು ಹೇಳ್ರಿ, ಕರ್ಕೊಂಡೇನೋ ಹೋದೆ, ಆದ್ರೆ ಹಿಂಗಾಗ್ಬಿಡ್ತಲ್ಲ, ಅದೇ ಬೇಜಾರು, ಮತ್ತೇನಿಲ್ಲ. ಇವಕ್ಕೆ ಮಕಾಡಿಕ್ಲಿ ಇವದವಲ್ಲಿ ಇವು ಈಗಿನ ಕಾಲದ್ದು ಆ ಸುಡುಗಾಡದಿ ಏನು ಪಿಲ್ಯಾನ ಏನಪ್ಪ ಇವ್ರದ್ದು? ಏನು ನಮ್ಮ ಕಾಲದಂಗೆ 10-12 ಹೊಡಿತಾವ? ನಮ್ಮ ಕಾಲದಾಗ ಒಬ್ಬೊಬ್ಬಕ್ಕೆ 1 ಡಜನ್ ಮಕ್ಕಳು, 6 ಮಕ್ಕಳು, 7 ಮಕ್ಕಳು, 8 ಮಕ್ಕಳು, ಇಬ್ರು ವಾರಗಿತ್ತಾರ ಪೈಪೋಟಿ ಮ್ಯಾಗ ಹಡಿತಿದ್ರು ಆಸ್ತಿ ಸಲುವಾಗಿ. ಗೊತ್ತನ? ಗಂಡು ಮಕ್ಕಳು ಆಗು ಮಟ್ಟ ಬಿಡ್ತಿದ್ರು, ಕೆಲವ್ರಂತರೂ ಆ ನಮನಿ ಹಡಿತಿದ್ರು. ಈಗಿನವ 2 ಹಡಿ ಅಷ್ಟೊತ್ತಿಗೆ ತೇರು ಹೇಳೋದಕ್ಕತಿ ಉಕ್ರದು. ಒಬ್ಬೊಬ್ರಿಗಂತೂ ಬಾಳೆ ಗಿಡದಂಗೆ ಒಂದೇ, ಅದನ್ನು ಅಷ್ಟು ದವಾಖಾನಿ ತೋರಿಸಿ ಇಷ್ಟು ದವಾಖಾನಿ ತೋರಿಸಿ ಹರಸಾಸ ಅವನು ಸಾಕಿ ಬೆಳೆಸತ್ಲೆ ಇವಕ್ಕೆ ಎಲ್ಲ ಚೆಡ್ ಹರಿದು ತಳಗ್ ಸಿಡ ಸೇರ್ವಾಗಿರ್ತತಿ. ಆದ್ರೆ ಮತ್ತೆ ಇವಕ್ಕೆ ಪ್ಲ್ಯಾನಿಂಗ್ ಬೇರೆ, ಸುಡುಗಾಡಿ ಏನು ಗುಳಿಗೆ ಪಳಿಗೆ ತಗೋತಾವು, ಏನು ಬೇರೆ ಏನಾರು ವಾಪರಿಸ್ತಾವೋ ಯಾರಿಗೆ ಗೊತ್ತು. 1 ವರ್ಷ ಬೇಡ, ನಮ್ಗೊಂದು 2 ವರ್ಷ ಅಂತೂ ಈಗ ಯಾವ ಮಕ್ಕಳು ಬೇಡ, ನಮ್ಮ ಪಿಗರ್ ಹಾಳಾಕೈತಿ. ನಾವು ಜೀವನದಾಗ ಶಟ್ಲ್ ಆಗ್ಬೇಕು, ಆಮೇಲೆ ಮಕ್ಕಳನ್ನ ಓದ್ಸಕ್ಕೆಲ್ಲ ನಮ್ಮ ಹತ್ರ ದುಡ್ಡು ಬೇಕಲ್ಲ, ಅದಕ್ಕೆ ನಾವು ಮೊದಲು ದುಡ್ಡು ಆಸ್ತಿ ಮಾಡಿ ಕೂಡ್ಸಿಟ್ಕೋಬೇಕು. ಇಂಥವು ದಿಮಾಕ ಬಾಳೆ ಇವ್ರದ್ದು. ಅದು ನಿಜ ಅನ್ರಿ, ಎಲ್ಲಿ ನಿಜಾನ ಇವ ಪರಮ ಸತ್ಯ, ಕಟ್ಟು ಸತ್ಯ. ಇಲ್ಲೋಡ, ನಾನು ಈಗಿನ ಹುಡುಗಿಗೆ ಹೇಳಾಕತ್ತೀನಿ, ನಿಮ್ಮ ಕೈ ಮುಗಿದು ಕೇಳ್ಕೊತೇನ್ರಿಪ್ಪ, ಯಾವ ಪ್ಲ್ಯಾನಿಂಗು ಮಾಡಕ್ಕೆ ಹೋಗ್ಬೇಡ್ರಿ ಅಂತೇನೆ ನಾನು. ಯಾಕೆ ಹೇಳ, ಅವಾಗಿನ ಕಾಲದ ಗಣಮಕ್ಳು ಹಂಗೆ ತಿಂತಿದ್ರು ಕಸೂಲೆ. ಒಬ್ಬ ಗಣಮಕ್ಳು ನಮ್ಮ ಗಂಡುಗಳ ಕುಂತ ಬೆಟ್ಟಕ್ ಮ್ಯಾಗ 8 ರೊಟ್ಟಿ ತಿಂದು ಹಸೆ ಕಾಳು, ಹಸೆ ಹುಳ್ಳಿ ಕಟ್ಟು, ಹುಳ್ಳಿ ಸಂಗಟಿ, ಏನು ನೆಂದಿದ್ ಕಡ್ಲಿ ಇಂಥವೆಲ್ಲ ತಿಂತಿದ್ರು. ಗೋಡಂಬಿ, ಬಾದಾಮಿ, ಆಮೇಲೆ ಏನವು ಇದು ಒಣ ಕೊಬ್ಬರಿ, ಉತ್ತತ್ತಿ ಬಾಯಾಡ್ಸ್ಕೊಂತ ತಿನ್ಕೊಂತ ಅಡ್ಡಾಡ್ತಿದ್ರು. ಈಗಿನ ಹುಡುಗರು ಆ ಕುರ್ಕುರೆ ಹೊಲಸು ಪಾನಿಪುರಿ ತಿಂತಾವಲ್ಲ, ಅಂಥವೆಲ್ಲ ಸುಡುಗಾಡ ಅವಾಗೆಲ್ಲ ಎಲ್ಲಿ ಅವೆಲ್ಲ ಇಂಥವು ತಿಂದು ಕಸುವಿತ್ತು. ಹೆಣ್ಮಕ್ಳು ಹಂಗೆ 10-12 ಹೊಡೆದ್ರು ಜುಪ್ ಅಂತಿದ್ದಿಲ್ಲ, ನಾಡಾನು ಅಷ್ಟು ಗಟ್ಟಿನ ಇರ್ತಿತ್ತು, ಮನ್ಯಾಗ ಕೆಲಸನೂ ಹಂಗೆ ಮಾಡ್ತಿದ್ರು. ಈಗಿನೂಕ ಅಯ್ಯ ಮುಕ್ಕಳಪ್ಪಗಳು ಚೀಟ್ ಹಾಕೊಂತಾವು, ಬಾಯಿ ಅನ್ನೋದು ಬ್ಯಾಂದ್ ಹೋಗಿರ್ತೈತಿ, ಈಟ್ ಖಾರ ಮುಟ್ಟತ್ಲೆ ಹೊಯ್ಕೊಂಡು ಸಾಯ್ತಾವು, ಮೊಸರನ್ನ ತಿಂತಾವು. ಕೆಲವು ಗಂಡು ಮಕ್ಳು ಅಂತರು ಗೊತ್ತನ, ಚೀಟ್ ಹಾಕೊಂಡು 5 ಬಳ್ಳು ಬಾಯಾಗಿ ಇಟ್ಕೊಳಕ್ ಬರೋದಿಲ್ಲ ಭಡೆಗಳಿಗೆ, ಆದ್ರೂ ಚೀಟ್ ಹಾಕೊಳ್ಳೋದು ಬಿಡೋದಿಲ್ಲ. ಮುಕ್ಕಳೇರಿ ಸಿಗರೇಟ್ ಸೇರ್ತಾವು, ಕುಂತ ಬೆಟ್ಟಕ್ ಮ್ಯಾಗ ಎದ್ದು ನಿಲ್ಲಕ್ಕೆ ಬರೋದಿಲ್ಲ. ಇನ್ನೇನು ಮತ್ತೆ ಬಾಯಿಗೆ ಬರ್ತಿತ್ತು ನನಗೆ, ಏನು ಅಂಥ ಬಡೆಗಳು ಕುಡಿಯಾವೀಗ. ಇನ್ನು ಹೆಣ್ಮಕ್ಳು ನಾವೇನು ಕಡಿಮೆ ಅಂತೇಳಿ ಅವು ಕುಡಿಯಕ್ಕೆ ಚಾಲೂ ಮಾಡ್ಯಾವು. ಅವು ಸಿಗರೇಟ್ ಸೇರ್ತಾವ ಕದ್ದು ಮುಚ್ಚಿ, ಅವು ಇನ್ನಸ್ತಿನಕ್ಕೆ ಬಾಜಕ ನಿಂತು ದೊಡ್ಡ ಅಂಗಡಿ ಮುಂದೆ ನಿಂದ್ರಾಕತ್ತಿ ಬಿಡ್ತಾರೆ ಬಿಡು ಅವರು. ಅವು ಸಿಗರೇಟ್ ಸೇದಾಕ ನಿಂತಾವು, ಆಮೇಲೆ ಈ ಕುರ್ಕುರೆ ತಿಂದು ಮೈಯಾಗ ಕಸುವೆಲ್ಲಿ ಉಳ್ದೈತಿ, ಏನೂ ಇಲ್ಲ. ಅದಕ್ಕೆ ನಾ ಹೇಳೋದಾದ್ರೆ ಸುಮ್ಮನೆ ಮದುವೆ ಆದ್ಬಿಟ್ಲೆ ಏನು ಹಸೆ ಮೈ
ಹಸಿ ಬಿಸಿ ಹುಡುಗನ ಪ್ರೆಸ್ ಇರ್ತಾನ, ಹುಡುಗಿನ ಪ್ರೆಸ್ ಇರ್ತಾನೆ, ಬಡ 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 ಮಕ್ಳು ಆಗಿಬಿಡ್ಬೇಕು. ಅದಕ್ಕೆ ಹೇಳೋದು ಕೇಳ್ರಿ, ದಯವಿಟ್ಟು ಪ್ಲಾನಿಂಗ್ ಮಾಡ್ಕೊಂತ ಕುಂದ್ರಾಕ್ ಹೋಗ್ಬೇಡ್ರಿ. ಜೀವನ ಸೆಟ್ಲ್ ಆಗಿ ನಾವು ಮಕ್ಕಳ ಮರಿ ಮಾಡ್ಕೋಬೇಕಂದ್ರೆ ಸೆಟ್ಲ್ ಎಲ್ಲಕ್ಕವು ಜೀವನ ಪೂರ್ತಿ ಸೆಟ್ಲ್ ಆಗೋದು ಆಗಿಬಿಡ್ತೈತಿ. ಅಯ್ಯ ಅಂಬಾನಿ ಹಂಗಾಗಿಂದ ಅಂಬಾನಿ ಹಂಗ ಆಗ್ಬೇಕಂದ್ರೆ ಮುಗಿದೋತ್ ಜೀವನ, ಮುಗಿದೋತು, ಆಗೋದು ಇಲ್ಲ, ಮಕ್ಕಳ ಮರಿ ಮಾಡ್ಕೊಳಕ್ಕೂ ಆಗಲ್ಲ. ನೀವು ಹೇಳೋದು ಬರಾಬರಿನ ಬಿಡ್ರಿ. ಹೌದು ಬೇ, ಏನಪ್ಪ ಈ ಒದ್ದಾಡ್ತಾ ಅದಾವು ಗಂಡ ಹೆಂಡತಿ, ಏನು ಮಾಡ್ತಾ ನಾನೆಲ್ಲೇ ನಮ್ಮ ಅನ್ನೋದೆ ಏನಾಕತಿ, ಆಕಿನೂ ಪಿಲ್ಯಾನಿಂಗ್ ಅಂತ ಮಾಡ್ಕೋತಾಳನ ಅಂತ ಮಾಡಿದ್ದೆ. ಯಾಕ ಪುಣ್ಯಕ್ಕೆ ದೇವ್ರೊಂದು ಕೈ ಹಿಡ್ದಾನಲ್ಲ. ನಾನು ಅಂತದ್ರಾಗೆಲ್ಲ ಭಾರಿ ಹುಷಾರಿ. ಒಂದು 10 ಸಲ ಕೇಳ್ತಿದ್ದೆ ನೋಡ್ರಿ. ತಿಂಗಳಕ್ಕೊಮ್ಮೆ ನಿಮ್ಮನ್ನು ತೆಲಿಗೆ ನೀರು ಹಾಕೊಂಡ್ಲಾದ್ರೆ ಕೇಳೇ ಬಿಡ್ತಿದ್ದೆ. ಏನವ ಮತ್ತೆ ತೆಲಿಗೆ ನೀರು ಹಾಕೊಂಡಲ್ಲ, ಯಾವಾಗ ಮತ್ತೆ ಅಂತೇಳಿ ಕೇಳೇ ಬಿಡ್ತಿದ್ದೆ. ಬೇಕಾದ್ರೆ ಏನಾರಿದ್ರು ಹೊರಬೀಳಿ ಅಂತೇಳಿ ಹಂಗೆ ಅಪ್ಚಿಪ್ 2 ವರ್ಷಗಟ್ಲೆ ಕೇಳಂಗೆ ಬಾಯಿ ಮುಚ್ಕೊಂಡಿರಕತ್ತೇನ್ರಿ ನೀವು? ಪರಕಾರ ತಪ್ಪೇನು ಮಾಡಿದ್ರಿ ಅಂದ್ರೆ ನೀವು ಕೇಳಬೇಕಿತ್ರಿ. ನೀವು ಆಮೇಲೆ ಕೇಳಿರಿ, ಈಗ 1 ತಿಂಗಳಾತು ನೀವು ಕೇಳಿ. 2 ವರ್ಷದಿಂದನೂ ನೀವು ಸುಮ್ಮನೆ ಇದ್ದೀರಲ್ಲ, ಅವ್ರು ಆಡಿದ್ದ ಆಟ ಆಗಿಬಿಟ್ಟತಿ. ನೀವು ಕೇಳಬೇಕಿತ್ರಿ. ಹೌದ್ರಿ, ನೀವು ಅಂತೀರಿ. ಈಗ ನಾನು ಅವಾಗ ಮಾಡಿದ್ದೆ ಒಂದು ದೊಡ್ಡ ತಪ್ಪಾಗ್ಬಿಡ್ತು. ನೆನೆಸ್ಕೊಂಡ್ರೆ ನನಗಂತೂ ಹೊಟ್ಟೆ ಸಂಕಟ ಆಕತಿ. 10 ಕಟ್ಟಾಕ್ ನೆಲೆ ಇರ್ತೈತ್ರಿ, 1 ಕಟ್ಟಾಕ್ ನೆಲೆ ಇರೋದಿಲ್ಲ ನೋಡ್ರಿ. ನಾನು ಅವಾಗೆ ಒಂಚೂರು ಕೇಳಿ ಎಚ್ಚೆತ್ಕೊಂಡೆ, ಏನವ ಎತ್ತ ಅಂದಿದ್ರೆ ಅಕ್ಕಿತ್ತು. ಕೇಳದೆ ಬಿಟ್ನಲ್ಲ, ನಾನು ಅದೇ ದೊಡ್ಡ ತಪ್ಪು ಮಾಡಿದ್ದು. ಈಗೂ ನೆನೆಸ್ಕೊಂಡ್ರೆ ಅಷ್ಟು ಬೇಜಾರಾಕೈತಿ ನನಗೆ. ಒಂದೊಂದು ಸಲ ಅಂತರೂ ನನ್ನ ಮಗನ ಮೇಲೆ ಆಕಿ ಮೇಲೆ ಭಾಳ ಸಿಟ್ಟು ಬಂದ್ಬಿಡ್ತೈತಿ ನನಗೆ. ಆದ್ರೆ ಬಾಯಿ ಬಿಟ್ಟು ಅನ್ನಕ್ಕೂ ಆಗೋದಿಲ್ಲ, ಬಿಡಕ್ಕೂ ಆಗಂಗಿಲ್ಲ, ಹಂಗಾಗೈತಿ. ಹೋಲ್ ಬಿಡ್ರಿ, ಬೇಸರ ಮಾಡ್ಕೋಬೇಡ್ರಿ. ಅತ್ತಿಯರ ನೀವು ಸ್ವಲ್ಪ ಕೂತ್ಕೋರಿ, ನಂದೊಂದು ಚೂರು ಹೊರ ಕೆಲಸ ಐತಿ, ಮುಗಿಸ್ಕೊಂಬರ್ತೀನಿ. ಅವ ಬೇಜಾರು ಮಾಡ್ಕೋಬೇಡ, ಏನೂ ಆಗಲ್ಲ, ಎಲ್ಲ ಸರಿ ಹೋಗ್ತೈತಿ. ಹಣೆ ಬರ್ದಾಗ ಇದ್ದಿದ್ದು ತಪ್ಸೋರು ಯಾರು ಹೇಳ? ಈಗ ನನಗಾಗಿಲ್ಲ, ಹಂಗೆ ಅಕ್ಕಿಗೂ ಆಕೈತಿ. ಇನ್ನು ನಾವು ಸಿಟಿ ಒಳಗೆಲ್ಲ ಬೆಳೆದವ್ರು, ಅವ್ರು ಹಳ್ಳಿ ವಾತಾವರಣದಾಗ ಬೆಳೆದವ್ರು, ಒಳ್ಳೆ ಕಾಳು ಕಡಿ ತಿನ್ಕೊಂತ, ರೊಟ್ಟಿ ಪಲ್ಯ ತಿನ್ಕೊಂತ, ಏನೂ ಆಗಲ್ಲ ಅಳವ, ಆಕ್ಕತಿ. ಏನು ಸ್ವಲ್ಪ ಲೇಟ್ ಆಗಿರ್ಬೋದು, ಆಕ್ಕತ್, ಸುಮ್ಮನಿರು. ಪಾರ್ವತಿ, ನಾ ಹೇಳೋದಾದ್ರೆ ನೀ ಮನೆ ದೇವ್ರಿಗೆ ಒಂದು ಹರಕೆ ಕಟ್ಕೋ. ಅದಕ್ಕೆಮ್ಮ ಹಾಗೆ ಮಾಡ್ತೀನಿ ರೀ. ಮನೆ ದೇವ್ರಿಗೆ ಒಂದು ಹರಕೆ ಕಟ್ಕೊಳ್ಳೋದೇ ಸೈಯಪ್ಪ. ಅವ ನೀ ಬಾ ಒಂದು ಸ್ವಲ್ಪ ಹೊತ್ತು ನನ್ನ ರೂಮ್ನಾಗ ಕುಂದ್ರ, ಬಾ ಎದ್ದ. ಥೋನು ಪಾಪ ಕುಂತಾರ ಬಿಡು, ಹೋಗ್ಲಿ. ಇಲ್ರಿ ಅತ್ತಿಯಾರ, ಒಂಚೂರು ನಮ್ಮ ಅವ್ನ ಕುಟ್ಟು ಮಾತಾಡ್ಬೇಕು, ಅದಕ್ಕೆ ಕರ್ಕೊಂಡು ಹೊಂಟೇನಿ. ತಾಯಿ ಮಗಳು ಮಾತಾಡೋದು ಬೇಡನ್ರಿ, ಏನಾರ ಪರ್ಸ್ನಲ್ ವಿಚಾರ ಇರ್ತಾವೋ ಅದಕ್ಕೆ. ಏನ ಅನ್ರಿ, ಈಕೆ ಅನು ಅದಳಲ್ರಿ, ಭಾಳ ನೀರಿ ಮಾತಾಡೋದ್ರೊಳಗೆ. ಈಗ ನೋಡ್ರಿ, ನಾವಾದ್ರೆ ನಮ್ಮ ತಾಯಿಗಳು ಕುಟ್ಟು ಮಾತಾಡೋ ಕತ್ತಿಗಳು ಇದ್ದಾಗ ಹೆದರಿ ನಡುಕ್ತಿದ್ವಿ. ಅವಾಗಿನ ಕಾಲ ಹಂಗಿತ್ತು ಬಿಡ್ರಿ, ನಾವು ಒಪ್ಕೊಂತೀನಿ. ಈಗಿನ ಕಾಲನ ಬೇರೆ, ಆದ್ರೂ ನಾವಾದ್ರೆ ಅವಾಗ ಭಾಳ ಹೆದರಿ ನಡುಕ್ತಿದ್ವಿ, ನಿಮಗೆ ಗೊತ್ತಲ್ಲ, ಹೌದಿಲ್ರಿ? ಗೌಡ್ರೆ, ಹೊತ್ತಾತು, ದೌಡ್ ಬರ್ರಿ. ಅಮಾಸಿ, ನೀನೇ ಬಂದೇನೆ? ಚಲೋ ಆತ್ತಡಿ, ಹಂಗ ನಾನು ನಿನ್ ಕರ್ಸ್ಬೇಕಂತ ಮಾಡಿದ್ದೆ, ಚಲೋ ಆತ್ ನೀನೇ ಬಂದಿದ್ದ. ಅಲ್ಲ ಅಮಾಸಿ, ಇದು ನೀನ್ ಯಾಕೆ ಬನ್ನಿ ಮರದ ಪೂಜೆ ಹಿಡಿಬಾರ್ದು? ಏನ ನಾನು ಬನ್ನಿ ಮರದ ಪೂಜೆ ಹಿಡಿಬೇಕಾ? ಏನ್ ತೆಲಿಗಿಲಿ ಬರೋಬರಿ ಐತಿ, ಏನ್ ತೆಲಿಗಿಲಿ ಕೆಟ್ಟತೆ ಮುದ್ಕಿದತ್ತಾಗ. ತೆಲಿ ಕೆಟ್ಟತ್ಯಾ? ತೆಲಿಗಿಲಿ ಕೆಡಿಸ್ಕೊಳಕ್ ಹೋಗ್ಬೇಡ, ಹಲ್ಕಟ್ಬೇಡಿ. ಅದನ್ನ ಹೇಳಾಕತ್ತೀನಿ, ಬನ್ನಿ ಮರದ ಪೂಜೆ ಹಿಡಿ, ಏನಾಗುದಿಲ್ಲ, ಎಲ್ಲ ಒಳ್ಳೇದಾಕತಿ. ಏನ ಎಲ್ಲರೂ ಒಳ್ಳೆ ಹೆಂಡತಿ, ಒಳ್ಳೆ ಗಂಡು ಸಿಗ್ಲಿ ಅಂತ ಮಾಡ್ತಾರ. ನೀನು ಹೆಂಗಿದ್ರು ಹೆಂಗ್ ಸಿಕ್ಕಳ, ಅದ್ರಾಗ ನೀನಂತಲ್ಲಿ ಒಳ್ಳೆ ಬರ್ಲಿ ಅಂತ ಪೂಜೆ ಮಾಡು, ಆ ದೇವ್ರು ಒಳ್ಳೇದ್ ಮಾಡ್ತಾನ. ಅಯ್ಯೋ ದೇವ್ರೇ, ಆ ಕಿವಿಗೊಂದು ಮಷಿನ್ ಹಾಕಸ್ರಿ ಗೌಡ್ರೆ. ಹಂಗೆ ಹೊಯ್ಕೋತ್ಯಾ, ಹಲ್ಕಟ್ಬೇಡಿ. ಏನ ನೀನು ಒಳ್ಳೇದು ಕೇಳಿದ್ನಪ್ಪ. ಹೆಂಡತಿ ಬಂದ್ರೆ ನೀನು ಒಟ್ಟು ಹೆಂಡತಿ ಕುಟ್ಟು ಬಾಳೆ ಮಾಡ್ತಿ, ನಾಳೆ ನಿನಗೂ 1-2 ಮಕ್ಕಳಕ್ಕಾವು. ಮಳೆಯಾಗ ನಿಂದಿರ ಗುಡಿಸಲ್ಗತೆ ಆಗಬೇಡ ಪಾಪ. ಒಂಟಿ ಗುಗಿ ಹಂಗೆ ಕುಂದ್ರ ಬದ್ಲಿ ಜಂಟಿಯಾಗಿ, ಅದು ಈ ಮಳೆಗಾಲದಾಗ ಆರಾಮಾಗಿರ್ಲಿ ಅಂತೇಳಿ ಹೇಳಿದ್ರೆ ಅವ್ರು ಕಟ್ಬೇಡಿ, ಅಡ್ಡುರಿತಿಯನು ನೋಡು, ಶಾಪ ಹಾಕಿನಿ ಅಂದ್ರೆ ಆಮ್ಯಾಗ. ಯವ್ವ ಪುಣ್ಯಾತ್ಗಿತ್ತಿ, ಏನು ಅನ್ಬೇಡ, ಸುಮ್ಮನಿರು. ಅಯ್ಯೋ ದೇವ್ರೇ, ಸುಮ್ಮನೆ ಇವ್ರನ್ನ ಕರ್ಕೊಂತಿರೋ ಬದ್ಲಿ ಹೋಗೋದು ವಾಸಿ ಅತ್ತಾಗ. ಇಲ್ಲೇ ನಿಂತ್ನೇದ್ರಿ ಮುದುಕಿ, ಇನ್ನೂ ಅದು ಏನೇನು ಹೇಳ್ತತಿ ಏನೋ ನನಗತ್ತಾಗ. ಅಮಾಸಿ ಹಬ್ಬ ಸದ್ಯ ಗೌಡ್ರೆ ಬಂದ್ರಿ? ಅಯ್ಯೋ ದೇವ್ರೆ, ನಿಂತ್ ನನಗೆ ಒಂದು ನಮೂನಿ ಆಗ್ಬಿಡ್ತತ್ತಾಗ. ನಾಷ್ಟ ಮಾಡಾಕತ್ತಿದ್ನಪ್ಪ, 1 ಮಿನಿಟ್ ತಡಿವಲ್ಲಿ. ಬಾ ನೀನು ತಿನ್ ಬಾ, ಬಿಸಿ ಉಪ್ಪಿಟ್ಟಾಗೈತಿ. ಬ್ಯಾಡ್ ಬಿಡ್ರಿ ಗೌಡ್ರೆ, ಅಲ್ಲೇ ಬಸವನ ಅಂಗಡಿಯಾಗ ಒಂದು ಸಿಂಗಲ್ ಪುರಿ ತಿಂದು ಹೋಗೋಣಂತ. ಯಾಕಪ್ಪ ಬಸವನ ಅಂಗಡಿ ಸಿಂಗಲ್ ಪುರಿ ತಿಂದೋಕ್ಕಿ? ಯಾಕನ ಮನೆ ಕೂತಿನಂಗಿಲ್ಲನ? ಹಂಗಲ್ ಬಿಡಕ್ಕ, ಮತ್ತೆ ಯಾಕೆ ಸುಮ್ಮನೆ ನಿಮ್ಗೆ ತೊಂದರೆ, ನಿಮ್ಗೆ ಅಷ್ಟು ಆಗುವಷ್ಟು ಮಾಡ್ಕೊಂಡಿರ್ತೀರಿ, ಹೋಲತ್ತಾಗ ಅಂತೇಳಿ. ಯಾಕ್ಲೆ ಅಮಾಸಿ, ಅವಾಗೆಲ್ಲ ಬಂದು ಅಕ್ಕ ಅಂತಿದ್ದೆಲ್ಲ, ಕೊಡ್ತಿತ್ತಲ್ಲ, ಅವಾಗೂ ಏನು ನೀನು ಬರ್ತಿ ಅಂತ ಮಾಡಿರ್ತಿದ್ನೇನ? ನೋಡಪ್ಪ, ನಮ್ಮ ಮನೆಗೆ ಯಾವಾಗ ಅಟ್ಟ ಏನು ಮಾಡೋದಿಲ್ಲ, ತಿಂದು ಒಬ್ಬರು ತಿನ್ನುವಷ್ಟು ಉಳಿಸೆ ನಮ್ಮ ಮುಂದಿನ ಕೆಲಸ. ನೀ ಎಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಏನು ಚಿಂತಿನೂ ಮಾಡಬೇಡ. ಐತಿ ಊಟ ಮಾಡು, ಇದು ನಾಷ್ಟ ಮಾಡು, ಉಪ್ಪಿಟ್ಟೈತಿ. ಹ್ಞೂನಕ್ಕ, ಒಂದು ಈಟ್ ಹಾಕೊಂಬಂದು ಕೊಡು, ತಿಂತೇನೆ. ಆದ್ರೂ ನೋಡಮ್ಮಸಿ, ನಾ ಹೇಳಿದ್ ಮಾಡು, ಪೂಜೆ ಹಿಡಿ. ಅಯ್ಯೋ ಗೌಡ್ರಿ, ನಾನು ಬನ್ನಿ ಮರ ಪೂಜೆಗೆ ಹೋಗ್ಬೇಕಂತ ನೋಡ್ರಿ, ದಿನ 5 ಗಂಟೆಗೆ ಎದ್ದು ನಿಮ್ಮ ಅವ್ರು ಹೇಳೋದು ಕೇಳ್ರಿ. ಅವ
ಸುಮ್ನಿರಿಗೆ ನಾವು ಹೊಸ ಅಂಗಡಿ ನೋಡ್ಕೊಂಬರಕ್ ಹೊಂಟೇವಿ. ಇಷ್ಟ ಆತಂದ್ರೆ ಸುಮಾರು ಅಡ್ವಾನ್ಸ್ ಕೊಡೋದಂತ ಮಾತಾಡೇವಿ. ಇದು ಏನದ ಅವನು ಇಷ್ಟಪಟ್ಟು ಮಾಡ್ಬೇಕಂತ ತಯಾರಾಗ್ಯಾನ. ಅಲ್ಲಿ ಇಲ್ಲಿ ಕೊಟ್ಟಿರೋ ರೊಕ್ಕ ಎಲ್ಲ ವಸೂಲಿ ಮಾಡ್ಕೊಳಕತ್ತಾನ. ಸುಮ್ನಿರಿಗೆ ಯಾ ಪೂಜೆ ಈಗ ಸದ್ಯಕ್ಕೆ ಮಾಡಕ್ ಆಗಲ್ಲ ಅವಂಗೆಲ್ಲ ಚಲೋ ಆತಂದ್ರೆ ನೋಡು, ಎಲ್ಲ ಅವ್ನ ಹೆಂಡತಿನೂ ಬರ್ತಾಳೆ, ಎಲ್ಲಾರು ಬರ್ತಾರ. ಓ ಅವನ ಇಷ್ಟಪಟ್ಟು ಮಾಡ್ಬೇಕಂತದಾನ. ನೋಡ್ ಮತ್ತೆ ನಾ ಹೇಳ್ದ ಕವ ಕವ ಮಾಡಿದ. ಮಾಡಿ ಒಳ್ಳೇದಾಗ್ಲಿ ಮಾಡ. ದೌಡ 5 ಗಂಟೆಗೆ ಅಂದ್ರೆ ಎದ್ದು ಜಳಕ ಮಾಡಿ ಮಂದಿ ನೋಡೋಕ್ಕಿಂತ ಮುಂಚೆ ಗುಡಿಗೆ ಹೋಗಿ ಬರ್ಬೇಕು ನೋಡು. ನೀ ಹೋಲ್ ಬಿಡ್ಲ, ನಮ್ಮ ಅತ್ತಿ ಮತ್ತೆ ತಲೆ ಕೆಡಿಸ್ಕೋಬೇಡ. ನಾನು ನಾಷ್ಟ ಕಕೊಂಬಂದು ಕೊಡ್ತೀನಿ, ಕುಂದ್ರ. ಏನ ತರ್ತೀನಿ, ಕುಂದ್ರ. ದಿಕ್ಕಿಲ್ದರಿಗೆ ದೇವ್ರೇ ದಿಕ್ಕಂತೇಳಿ ಯಾಕ? ನನಗೆ ನೀನು ಮಾವ ಜಲಂದಾಗ ನಿಜವಾಗ್ಲೂ ನಮ್ಮ ಅಕ್ಕ ತಂಗಿ ಆಗಿದ್ರೆ ಗೊತ್ತಿಲ್ಲ. ತಂದೆ ತಾಯಿ ಜಗದಾಗ ಈಗ ನಿಂತಿರವ. ಹಾಗೆಲ್ಲ ಏನು ಮಾತಾಡಬೇಡ. ನಾವ ಬರ್ಬೇಕಂತಿದ್ವಿಯಪ್ಪ ಮಾತಾಡಕಲ್ಲೇ. ಆದ್ರೆ ಏನು ಮಾಡ್ತಿ ಹೇಳು, ನೀನೇ ತಪ್ಪು ಮಾಡಿಬಿಟ್ಟು ಸುಳ್ಳು ಹೇಳಿ. ಈಗ ನಾವಲ್ಲಿ ಬಂದು ಮಾತಾಡಿ ಕಳಿಸು ಅಂತ ಹೇಳೋದು ಸುಲಭ. ಈಗ ಇದೇ ಜಾಗದಾಗ ನಮ್ಮ ಮಕ್ಕಳಿದ್ರೆ ನಾವು ಕಳಿಸ್ತಿದ್ವೇನ? ಹಂಗೆ ಯೋಚನೆ ಮಾಡಿದರೆ ಒಂದು ರೀತಿ ಅವ್ರು ಮಾಡ್ತಿರೋ ಸರಿ ಅನ್ನಿಸ್ತತಿ, ಒಂದು ರೀತಿ ನೀನು ಮಾತಾಡೋದು ಸರಿ ಅನ್ನಿಸ್ತತಿ. ಯಾಕೆ ಬೇಕು? ಹೌದಿಲ್ಲ, ನೀನೇ ಒಂದು ಒಳ್ಳೆ ಸ್ಥಾನಕ್ಕೆ ಏರು, ಅವಾಗ ಅವರೇ ಕರ್ಕೊಂಬಂದು ಬಿಡ್ತಾರೆ. ಏನು? ಹ್ಞೂ ಅಕ್ಕ.